ರವೀಂದ್ರ ಅವರಿಗೆ ಅಭಿನಂದನೆಗಳು ಹಾಗೂ ಶ್ರೀ ರವೀಂದ್ರ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಂತೆ ಇಂದಿನ ಸಮಾರಂಭ ತಮಗೆಲ್ಲರೂ ತಿಳಿದಿರುವಂತೆ 75ನೇ ಗಣರಾಜ್ಯೋತ್ಸವ ಶುಭ ದಿನ. ಈ ಒಂದು ಶುಭ ದಿನದಂದು ಇಲ್ಲಿ ನೆರೆದಿರುವ ಸರ್ವರನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿ ಅಥವಾ ಭಾಷಣ ಅಂತ ನಮ್ಮಲ್ಲಿ ಹೇಳ್ತೇವೆ. ಆಕ್ಚುಯಲ್ ಆಗಿ ಭಾಷಣಕಾರರು ಮುಖ್ಯ ಭಾಷಣಕಾರರು ಅಂತ ನಾವು ಹೇಳ್ತೇವೆ. ಮುಖ್ಯ ಭಾಷಣಕಾರರಾದ ಶ್ರೀಮತಿ ವೇದಾಶ್ರೀರವರು ಎಲ್ಲರನ್ನೂ ಕುರಿತು ಗಣರಾಜ್ಯೋತ್ಸವದ ಬಗ್ಗೆ ನುಡಿಯನ್ನು ನುಡಿಯಬೇಕೆಂದು ಕೋರಿಕೊಳ್ತೇವೆ. ಗಣರಾಜ್ಯೋತ್ಸವದ ಪ್ರಜಾರಾಜ್ಯೋತ್ಸವದ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ವಿಶ್ವ ಮಾನವ ವೇದಿಕೆಯನ್ನು ಅಲಂಕರಿಸಿರುವ ಗುರು ಹಿರಿಯರು ಹಾಗೂ ಗಣ್ಯರಿಗೆ ನಮಸ್ಕರಿಸುತ್ತಾ, ವಿಶ್ವ ಗುರುವಿನ ಸ್ಥಾನದಲ್ಲಿರುವ ಭರತ ಮಾತೆಗೆ ನಮಿಸುತ್ತಾ, ಭಾರತೀಯರಿಗೆ ನಮಿಸುತ್ತಾ, ವಿಶ್ವ ಮಾನವ ಸಂದೇಶದ ಕರ್ತರಾದ ಕವಿಶ್ರೀ ಕುವೆಂಪುರವರು ಜನವರಿ 26, 1950ರಂದು ಗಣರಾಜ್ಯದ ಅಂಗವಾಗಿ ರಚಿಸಿದ ಕವಿತೆಯ ಕೆಲ ಸಾಲುಗಳು ನಿಮ್ಮ ಮುಂದೆ. ಕೊನೆಗೊಂಡಿತೋ ಓರೋರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ. ಸರ್ವೋದಯ 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 ಯುಗ ಮಂತ್ರ. ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ. ಮೇಲಿಲ್ಲವೋ ಕೀಳಿಲ್ಲವೋ ಸರ್ವ ಸಮಾನದ ರಾಜ್ಯ. ಅಧ್ಯಕ್ಷನೋ ಸೇನಾನಿಯೋ ಚಮಾರನೋ ಕಮ್ಮಾರನೋ ಕಾಯಕವೆಲ್ಲವೂ ಪೂಜ್ಯ. ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಈ ದಿನವನ್ನ ನಾವು ಗಣರಾಜ್ಯೋತ್ಸವವಾಗಿ ಪ್ರಜಾರಾಜ್ಯೋತ್ಸವವಾಗಿ ಆಚರಿಸ್ತೇವೆ. ರಾಜಾಳ್ವಿಕೆಯಿಂದ ಪ್ರಜಾಳ್ವಿಕೆಗೆ ಮುನ್ನುಡಿ ಬರೆದು ಸರ್ವ ಪ್ರಜಾಧಿಪತ್ಯವನ್ನು ಸಾಧಿಸಿದ ದಿನದ ಸಂಕೇತವಾಗಿ ಆಚರಿಸ್ತೇವೆ. ಇದಕ್ಕೆ ಕನ್ನಡಿ ಹಿಡಿದಂತೆ ಇರೋದು ನಮ್ಮ ದೆಹಲಿಯಲ್ಲಿ, ಪ್ರತಿ ವರ್ಷ ದೆಹಲಿಯಲ್ಲಿ ರಾಜಪಥದಲ್ಲಿ, ಈಗಿನ ಕರ್ತವ್ಯ ಪಥದಲ್ಲಿ ನಡೆಯುವ ರಿಪಬ್ಲಿಕ್ ಡೇ ಪೆರೇಡ್. ಈ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಎಲ್ಲ ರಾಜ್ಯಗಳ ಕಲೆ, ಸಂಸ್ಕೃತಿ ಮತ್ತು ವೈಶಿಷ್ಟ್ಯತೆಗಳನ್ನ ಟ್ಯಾಬ್ಲೋಗಳ ಮೂಲಕ ಪ್ರತಿಬಿಂಬಿಸಲಾಗುತ್ತೆ. ನಮ್ಮ ಗಣರಾಜ್ಯದ ಮೂಲ ಮಂತ್ರವೇ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವುದು. ಆ ಏಕತೆಯನ್ನ ನಾವು ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ನೋಡಬಹುದು. ನಾವು ಇಷ್ಟೆಲ್ಲ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನ ಆಚರಿಸ್ತೀವಿ ಅಂತಂದ್ರೆ ಅದು ನಮಗೆ ಸುಲಭಕ್ಕೆ ಸಿಕ್ಕಿದ್ದಲ್ಲ. ನಮ್ಮ ದೇಶ ಸ್ವತಂತ್ರಗೊಂಡಾಗ 560 ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿದ್ವು. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ರಾಜಾಡಳಿತ ರಾಜ್ಯಗಳಿದ್ವು. ಅಷ್ಟು ರಾಜ್ಯಗಳನ್ನ, ರಾಜರುಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವ ಪ್ರಕ್ರಿಯೆ ಬಹಳ ಕ್ಲಿಷ್ಟಕರವಾಗಿತ್ತು ಮತ್ತು ಅದಕ್ಕಾಗಿ ಸಾವಿರಾರು ಜನ ಶ್ರಮಿಸಿದ್ದಾರೆ, ದುಡಿದಿದ್ದಾರೆ. ಅವರುಗಳಲ್ಲಿ ಮುಖ್ಯವಾದ ಒಂದು ಹೆಸರು ಹೇಳಬೇಕು ಅಂತಂದ್ರೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ಐರನ್ ಮ್ಯಾನ್ ಆಫ್ ಇಂಡಿಯಾ. ಅವರ ನೇತೃತ್ವ, ಸಹನೆ ಮತ್ತು ಪರಿಶ್ರಮದ ಫಲವಾಗಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅವರ ದೃಢ ಸಂಕಲ್ಪದ ಪರಿಣಾಮವಾಗಿ, ಪ್ರತಿಫಲವಾಗಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಿದ್ರೆ ಅವರು ಸ್ಟ್ಯಾಚ್ಯೂ ಆಫ್ ಯುನಿಟಿ ಆಗಿ ಅಲ್ಲಿ ಕಂಗೊಳಿಸ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರತಿಮೆಯಾಗಿ ವಲ್ಲಭಾಯ್ ಪಟೇಲ್ ಕಂಗೊಳಿಸ್ತಾ ಇದ್ದಾರೆ. ಆದರೆ ನಾವು ಪ್ರಜೆಗಳಾದ ನಾವು ಅವರ ಉದ್ದೇಶಗಳನ್ನು ಈಡೇರಿಸ್ತಾ ಇದ್ದೀವ? ನಮ್ಮ ಹಂತಗಳಲ್ಲಿ ನಾವು ಗಣರಾಜ್ಯವನ್ನು ಸಾಕಾರಗೊಳಿಸ್ತಾ ಇದ್ದೀವ ಅನ್ನೋದು ವಿಚಾರ. ನಮ್ಮ ಹಂತದಲ್ಲಿ ಗಣರಾಜ್ಯ ಸಾಕಾರವಾಗಬೇಕಾದ್ರೆ ನಮ್ಮ ನೆರೆಹೊರೆ ರಾಜ್ಯಗಳ, ಧರ್ಮಗಳ, ಜಾತಿ ಮತಗಳ ವಿವಿಧತೆಯನ್ನು, ವಿಶೇಷತೆಯನ್ನು ಗೌರವಿಸಬೇಕು. ಹಾಗೆ ಪರಸ್ಪರ ಅಭಿಮಾನದಿಂದ ನಡ್ಕೊಂಡಾಗ ಮಾತ್ರ ಗಣರಾಜ್ಯದ ಸಾರ್ಥಕತೆ ಸಿಗೋದು. ಇನ್ನು ನಮ್ಮ ಸಂವಿಧಾನದ ವಿಚಾರಕ್ಕೆ ಬಂದರೆ, ನಾವು ಇಂದಿನ ದಿನ ನಮ್ಮ ಸಂವಿಧಾನವನ್ನು ನಮಗಾಗಿ ನಾವು ಅರ್ಪಿಸಿಕೊಂಡು ಜಾರಿಗೆ ತಂದ ದಿನ ಇದು. ನಮ್ಮ ಸಂವಿಧಾನದ ವಿಚಾರಕ್ಕೆ ಬಂದರೆ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸ್ವಾತಂತ್ರ್ಯಕ್ಕೆ, ಸಂವಿಧಾನಕ್ಕಾಗಿ ನಡೆದ ಹೋರಾಟ ಮತ್ತು ಪರಿಶ್ರಮ ಬೇರೆ ಬೇರೆಯಾಗಿರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಒಂದು ಮಾತು ಹೇಳ್ತಾರೆ, ಇಂಡಿಯನ್ಸ್ ಆರ್ ನಾಟ್ ಫಿಟ್ ಟು ರೂಲ್, ದೇ ಆರ್ ಫಿಟ್ ಟು ಬಿ ರೂಲ್ಡ್ ಅಂತ. ಹಾಗೆ ಮುಂದುವರೆದವರು ಹೇಳ್ತಾರೆ, ಇಫ್ ಇಂಡಿಯಾ ಇಸ್ ಗಿವನ್ ಇಂಡಿಪೆಂಡೆನ್ಸ್,
the powers would go to the hands of rascals, rogues, and freebooters. Indian leaders would be of low caliber. They will have sweet tongues and silly hearts. A day would come in India when even air and water would be taxed. ಎಂಥ ತೀಕ್ಷ್ಣವಾದ ಮಾತುಗಳನ್ನ ಹೇಳ್ತಾರೆ ವಿನ್ಸ್ಟನ್ ಚರ್ಚಿಲ್. ಆದರೆ ಅಂದಿನ ಬ್ರಿಟನ್ ಪ್ರಧಾನಿ ಹೇಳಿದ ಮಾತನ್ನು ನಾವು ಸುಳ್ಳುಗೊಳಿಸಿ ಸತತ 75 ವರ್ಷಗಳ ಸುದೀರ್ಘ ಯಶಸ್ವಿ ಆಡಳಿತವನ್ನು ನಡೆಸಿದ್ದೇವೆ. ಅಷ್ಟೇ ಅಲ್ಲದೆ ಇಂದಿನ ನಮ್ಮ ಬ್ರಿಟನ್ ಪ್ರಧಾನಿ ನಮ್ಮ ಭಾರತೀಯ ಮೂಲದವರು ಅಂತ ಹೇಳೋಕೆ ಹೆಮ್ಮೆ ಕೂಡ ಇದೆ. ಈ 75 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ನಾವು ಅತ್ಯಂತ ಮುಖ್ಯವಾದ ಸಾಧನೆಗಳನ್ನು ಮಾಡಿದ್ದೀವಿ. ಯಶಸ್ವಿ ಏಳಿಗೆಯ ಪಥದಲ್ಲಿ ನಾವು ಸಾಗ್ತಾ ಇದ್ದೀವಿ. ಎಷ್ಟೋ ರಾಷ್ಟ್ರಗಳಿಗೆ ನಾವು ಮಾದರಿ ರಾಷ್ಟ್ರವಾಗಿ ಕೂಡ ನಿಂತಿದ್ದೀವಿ. ಈ ಏಳಿಗೆ, ಈ ಪ್ರಗತಿಯ ದಿಕ್ಕಿನಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರೋದು ನಮ್ಮ ಸಂವಿಧಾನ. ಅದನ್ನು ನಾವು ಗೌರವಿಸೋಣ. ನಾವು ಹಲವಾರು ಬಾರಿ ಕೇಳಿರ್ತೀವಿ, ಘೋಷಣಾ ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ, ಸಂವಿಧಾನನ ದೂರ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಲೋಪದೋಷಗಳನ್ನ ಹುಡುಕ್ತಾ ಇರ್ತೀವಿ. ಆದ್ರೆ ಸಂವಿಧಾನವನ್ನು ನಾವು ಎಷ್ಟು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ? ನಾವು ನಮ್ಮ ಸಂವಿಧಾನವನ್ನ ಗೌರವಿಸಿ ಅದರಲ್ಲಿ ಇರೋ ಹಕ್ಕುಗಳನ್ನ ನಾವು ಚಲಾಯಿಸಿದಾಗ ದೂರುವ ಪರಿಸ್ಥಿತಿ ಬರೋದಿಲ್ಲ. ಸ್ನೇಹಿತರೆ, ಸಂವಿಧಾನದ ಅಥವಾ ಪ್ರಜಾಪ್ರಭುತ್ವದ ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಒಂದಿದೆ, ಅದು ಮತದಾನ. ನಾವು ಮತದಾನವನ್ನ ರಜಾದಿನ ಮಾಡ್ಕೋತೀವಿ, ಹೌದಲ್ವಾ? ಮಾಡ್ಕೊಳ್ದೆ ಇರೋರಿಗೆ ಈ ಮಾತು, ರಜಾದಿನ ಮಾಡಿ ನಮ್ಮ ಹಕ್ಕನ್ನು ನಾವು ಸರಿಯಾಗಿ ಚಲಾಯಿಸೋದಿಲ್ಲ. ನಿನ್ನೆ ಅಷ್ಟೇ ವೋಟರ್ಸ್ ಡೇ ನಡೆದಿದೆ. ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ ಎಲ್ಲ ಕಡೆ. ಅಂದ್ರೂ ಮತದಾನದ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾವು ನಮ್ಮ ಹಕ್ಕನ್ನ, ಸಂವಿಧಾನ ನಮಗಾಗಿ ಕೊಟ್ಟಿರೋ ಹಕ್ಕನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮತದಾನ ಅಂದಾಗ ನನಗೊಂದು ಮಾತು ನೆನಪಾಯ್ತು. ಹಾಸ್ಯ ಲೇಖಕ ಬೀಚಿ ಅವರು ಒಂದು ಮಾತು ಹೇಳ್ತಾರೆ, ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯನಿಗೆ ಕೊಡಬೇಡ ಅಂತ. ಕ್ಷಮಿಸಿ, ಇದು ತಮಾಷೆಗೆ. ಹಾಗೆ ಇನ್ನೊಂದು ಮಾತು ಕೂಡ ಇದೆ, ಆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಅ ಬುಲೆಟ್ ಅಂತ. ಹೀಗೆ ನಮ್ಮ ಹಕ್ಕುಗಳನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು. ಅಷ್ಟೇ ಅಲ್ಲದೆ ಸಂವಿಧಾನದಲ್ಲಿ ನಾವು ಸರ್ಕಾರದ ನಿರ್ಧಾರಗಳಲ್ಲಿ ಭಾಗಿಯಾಗೋದು ಕೂಡ ಅವಕಾಶ ಇದೆ. ಸರ್ಕಾರದಲ್ಲಿ, ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಯಾವುದೇ ಒಂದು ಬಿಲ್ ಪ್ರಪೋಸ್ ಆಗೋಕ್ಕಿಂತ ಮುಂಚೆ ಅದನ್ನ ಪಬ್ಲಿಕ್ ಒಪಿನಿಯನ್ಗೆ ಪ್ರೆಸೆಂಟ್ ಮಾಡ್ತಾರೆ. ಒಪಿನಿಯನ್ ಪೋಲ್ಗಳ ಮೂಲಕ, ಕ್ವೆಶ್ಚನೇರ್ಸ್ ಮೂಲಕ, ಇಂಟರ್ವ್ಯೂಸ್ ಮೂಲಕ ನಾವು ಆ ನಿರ್ಧಾರಗಳಲ್ಲಿ ಭಾಗಿಯಾಗಬಹುದು. ಎಷ್ಟೋ ಬಿಲ್ಗಳನ್ನ ನಾಗರಿಕರು ಡ್ರಾಫ್ಟ್ ಮಾಡಿದ್ದಾರೆ. ಅಂತ ಒಂದು ಬಿಲ್ ಅಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಬಿಲ್ ಕೂಡ ಒಂದು, ಜನಲೋಕಪಾಲ್ ಬಿಲ್ ಕೂಡ ಒಂದು. ಹಾಗಾಗಿ ನಾವು ಆ ಭಾಗವಹಿಸುವಿಕೆಯನ್ನ ಹೆಚ್ಚಿಸ್ಕೋಬೇಕು. ದೂರೋದು ಕಡಿಮೆ ಆಗಬೇಕಂದ್ರೆ ಭಾಗವಹಿಸುವಿಕೆ ಹೆಚ್ಚಾಗಬೇಕು. ಒಟ್ಟಿನಲ್ಲಿ ಸಂದೇಶ ಏನಪ್ಪಾ ಅಂದ್ರೆ, ಸ್ವಾತಂತ್ರ್ಯ ಮತ್ತು ಸಂವಿಧಾನ ಎರಡು ಅತ್ಯಮೂಲ್ಯವಾದದ್ದು. ಅದನ್ನ ಬುದ್ಧಿವಂತಿಕೆಯಿಂದ, ಸಮರ್ಪಕವಾಗಿ, ಜವಾಬ್ದಾರಿಯಿಂದ ಬಳಸಬೇಕು ಅನ್ನೋದು ನಮ್ಮ ಅಭಿಲಾಷೆ. ದೇಶ ಸೇವೆ ಮಾಡೋಕೆ ನಾವು ಗಡಿಗೆ ಹೋಗ್ಬೇಕಾಗಿಲ್ಲ, ದೊಡ್ಡ ದೊಡ್ಡ ತ್ಯಾಗ ಕೂಡ ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನ, ನಮ್ಮ ಹುದ್ದೆಗಳಲ್ಲಿ, ನಮ್ಮ ಸಮಾಜದಲ್ಲಿ ಮಾಡೋ ಸೇವೆನೇ ದೇಶ ಸೇವೆಗೆ ಸಮವಾಗತ್ತೆ. ಹೀಗೆ ಎಲ್ಲ ಸಮಾಜದಲ್ಲಿ ದೇಶ ಸೇವೆಯ ಪ್ರತೀಕವಾಗಿ ಸಮಾಜ ಸೇವೆ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಸಲ್ಯೂಟ್ ಅನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಅತಿ ಮುಖ್ಯವಾಗಿ ಹೇಳೋದಾದ್ರೆ, ಮೈಸೂರು ವಿಶ್ವವಿದ್ಯಾನಿಲಯ ಗೃಹ ನಿರ್ಮಾಣ ಸಂಘದವರು, ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ಬಡಾವಣೆಯ ಕ್ಷೇಮಾಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ನಮ್ಮ ಎಲ್ಲ ನಾಗರಿಕರು ಅದರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಮಹಿಳಾ ಸಂಘದ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಲೇಔಟಿನಲ್ಲಿಯೂ ಕೂಡ ಒಬ್ಬ ಐರನ್ ಮ್ಯಾನ್ ಇದ್ದಾರೆ, ಅದು ನಮ್ಮ ನಾಣಯ್ಯ ಸರ್ ಹಾಗೂ ಅವರ ಟೀಮ್. ಅವರ ನಿರಂತರ ಪರಿಶ್ರಮದಿಂದ ನಾವು ಈ ವೇದಿಕೆ, ಈ ಎಲ್ಲ ನಮ್ಮ ಬಡಾವಣೆ ಒಂದು ಮಾದರಿ ಬಡಾವಣೆಯಾಗಿ ಬೆಳೀತಾ ಇದೆ. ಅವರ ಪರಿಶ್ರಮಕ್ಕೆ, ಅವರ ಸಂಘದವರ ಪರಿಶ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಸಮಾಜದ ಸೇವೆ ದೇಶ ಸೇವೆಗೆ ಸಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮ ಸಂವಿಧಾನವನ್ನು ಅರಿತು, ನಮ್ಮ ಜವಾಬ್ದಾರಿಗಳನ್ನು ಅರಿತು ನಾವು ಈ ಸಮಾಜದಲ್ಲಿ ಒಟ್ಟಿಗೆಯಿಂದ, ಏಕತೆಯಿಂದ ಬಾಳಿದಾಗ ಮಾತ್ರ ನಮ್ಮ ಗಣರಾಜ್ಯೋತ್ಸವ ಎಂಬ ಒಂದು
ಏನು ಈ ಒಂದು ಶುಭ ಸಮಾರಂಭವನ್ನು ಮಾಡ್ತಾ ಇದ್ದೇವೆ, ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ, ಇದಕ್ಕೆ ಅರ್ಥ ಬರುತ್ತದೆ ಎಂದು ಅರ್ಥ ಗರ್ಭಿತವಾಗಿ ಗಣರಾಜ್ಯೋತ್ಸವದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂಥ ಶ್ರೀಮತಿ ವೇದಶ್ರೀರವರಿಗೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಉದ್ಯೋಗಿಗಳ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರು ಆದಂಥ ಹಾಗೂ ಈ ಒಂದು